ಹೊಳೆಯುವಂತಹ ಮುಖದ ಚರ್ಮದ ಅಂದವನ್ನು ಹೆಚ್ಚಿಸಿಕೊಳ್ಳಲು ಮನೆಯಲ್ಲಿಯೇ ಒಂದು ಸರಳವಾದಂತಹ ಕ್ಲೀನಪ್ ಅನ್ನು ಯಾವ ವಿಧಾನದಲ್ಲಿ ಮಾಡಿಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿಯೋಣ. ಪಾರ್ಲರ್ ಅಂತಹ ಕ್ಲೀನಪ್ ಅನ್ನು ಈ ಒಂದು ಕಾಫಿ ಪೌಡರ್ ಅನ್ನು ಬಳಸಿಕೊಂಡು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಈ ಒಂದು ಕ್ಲೀನಪ್ಗೆ ಮೊದಲನೇದಾಗಿ ಕ್ಲೆನ್ಸಿಂಗ್ ಅನ್ನು ಮಾಡುವಂತಹ ವಿಧಾನವನ್ನು ನೋಡೋಣ. 1 ಸ್ಪೂನ್ನಷ್ಟು ಕಾಫಿ ಪುಡಿಯನ್ನು ತೆಗೆದುಕೊಳ್ಳಬೇಕು. ಅನಂತರ ಇದಕ್ಕೆ ಅಲೋವೆರಾ ಜೆಲ್ 1 ಸ್ಪೂನ್ ಅಥವಾ 2 ಸ್ಪೂನ್ನಷ್ಟು ಮಿಶ್ರಣ ಮಾಡಿಕೊಳ್ಳಬೇಕು. ಈ ರೀತಿ ಮಿಶ್ರಣ ಮಾಡಿಕೊಂಡಂತಹ ಅಲೋವೆರಾ ಜೆಲ್ ಮತ್ತು ಕಾಫಿ ಪೌಡರ್ ಅನ್ನು ಮುಖಕ್ಕೆ ಹಚ್ಚಿಕೊಂಡು ಸರ್ಕ್ಯುಲರ್ ಶೇಪ್ನಲ್ಲಿ ಮಸಾಜ್ ಮಾಡುತ್ತಾ ಬರಬೇಕು. ಈ ಒಂದು ಮಸಾಜ್ ಮಾಡುವುದರ ಮೂಲಕ ಚರ್ಮದಲ್ಲಿರುವಂತಹ ಪಿಗ್ಮಿಟೇಷನ್, ಡಾರ್ಕ್ ಸರ್ಕಲ್ಸ್, ಪಿಂಪಲ್ಸ್ನಂತಹ ಕೆಲವೊಂದು ಚರ್ಮದ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಕ್ಲೆನ್ಸಿಂಗ್ ಇಂದ ಮುಖದ ರಕ್ತನಾಳಗಳು ಹಿಗ್ಗುತ್ತವೆ ಮತ್ತು ರಕ್ತ ಸಂಚಲನೆ ನಡೆದು ಮುಖಕ್ಕೆ ಒಂದು ಹೊಳಪನ್ನು ತಂದುಕೊಡುವಲ್ಲಿ ಈ ಒಂದು ಕ್ಲೆನ್ಸಿಂಗ್ ಸಹಕಾರಿಯಾಗಿದೆ. 5 ನಿಮಿಷಗಳ ಕಾಲ ಮಸಾಜ್ ಮಾಡಿ ಅನಂತರ ಇದನ್ನು ಉಗುರು ಬೆಚ್ಚಗಿನ ನೀರಿನಿಂದ ತೊಳೆದುಕೊಳ್ಳಬೇಕು. ಇಲ್ಲವಾದರೆ ಟಿಶ್ಯೂವಿನಿಂದ ರಿಮೂವ್ ಮಾಡಬೇಕು. ಸ್ಟೆಪ್ 2 ಸ್ಕ್ರಬ್ಬಿಂಗ್. ಈ ಒಂದು ಸ್ಕ್ರಬ್ಬಿಂಗ್ಗೆ 1 ಸ್ಪೂನ್ನಷ್ಟು ಸಕ್ಕರೆಯನ್ನು ತೆಗೆದುಕೊಳ್ಳಬೇಕು. ಅನಂತರ 1 ಸ್ಪೂನ್ನಷ್ಟು ಕಾಫಿ ಪೌಡರ್ ಅನ್ನು ತೆಗೆದುಕೊಳ್ಳಬೇಕು. ಅನಂತರ ಇದಕ್ಕೆ ಕೊಕೊನಟ್ ಆಯಿಲ್ ಅನ್ನು 2 ಸ್ಪೂನ್ನಷ್ಟು ಸೇರಿಸಿಕೊಳ್ಳಬೇಕು. ಅನಂತರ ಇದನ್ನು ಮಿಶ್ರಣ ಮಾಡಿಕೊಂಡು ಮುಖದ ಎಲ್ಲಾ ಕಡೆ ಹಚ್ಚಿಕೊಂಡು ಸರ್ಕ್ಯುಲರ್ ಶೇಪ್ನಿಂದ ಮಸಾಜ್ ಮಾಡಬೇಕು. ಈ ಒಂದು ಮಸಾಜ್ನಿಂದ ಡೆಡ್ ಸ್ಕಿನ್ಗಳು ಮತ್ತು ಚರ್ಮದ ಕಲೆಗಳು, ಅದೇ ರೀತಿ ಯಾವುದಾದರೂ ಗಾಯದ ಕಲೆಗಳನ್ನು ತೆಗೆದುಹಾಕುವಲ್ಲಿ ಈ ಒಂದು ಸ್ಕ್ರಬ್ಬಿಂಗ್ ಕೆಲಸ ಮಾಡುತ್ತದೆ. ಸನ್ ಟ್ಯಾನ್ ಅನ್ನು ರಿಮೂವ್ ಮಾಡಲು ಸ್ಕ್ರಬ್ಬಿಂಗ್ ಕೆಲಸ ಮಾಡಿ ಮುಖದಲ್ಲಿರುವಂತಹ ಕಳೆದುಕೊಂಡಿರುವಂತಹ ಚರ್ಮವನ್ನು ತೆಗೆದುಹಾಕಿ ಹೊಸ ಚರ್ಮವು ಬರುವಂತೆ ಈ ಒಂದು ಸ್ಕ್ರಬ್ಬಿಂಗ್ ಮಾಡುವುದರ ಮೂಲಕ ನಮ್ಮ ಚರ್ಮವನ್ನು ಕಾಪಾಡಿಕೊಳ್ಳಬಹುದಾಗಿದೆ. 5 ನಿಮಿಷಗಳ ಕಾಲ ಈ ಒಂದು ಸರ್ಕ್ಯುಲರ್ ಶೇಪ್ನ ಸ್ಕ್ರಬ್ಬಿಂಗ್ ಅನ್ನು ಮಾಡಿಕೊಳ್ಳಬೇಕು. ಅನಂತರ ಇದನ್ನು ಒಂದು ಟಿಶ್ಯೂ ಪೇಪರ್ ಇಂದ ರಿಮೂವ್ ಮಾಡಬೇಕಾಗುತ್ತದೆ. ಅನಂತರ ಕೊನೆಯದಾಗಿ ಫೇಸ್ ಮಾಸ್ಕ್ ಅನ್ನು ಮಾಡಿಕೊಳ್ಳುವ ವಿಧಾನ ನೋಡೋಣ. ಮೊದಲಿಗೆ 1 ಸ್ಪೂನ್ನಷ್ಟು ಕಾಫಿ ಪೌಡರ್ ಅನ್ನು ತೆಗೆದುಕೊಳ್ಳಬೇಕು. ಅನಂತರ 1 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸಿಕೊಳ್ಳಬೇಕು. ಅನಂತರ 1 ಸ್ಪೂನ್ನಷ್ಟು ಮೊಸರನ್ನು ತೆಗೆದುಕೊಳ್ಳಬೇಕು ಮತ್ತು ಇದಕ್ಕೆ 1 ಸ್ಪೂನ್ನಷ್ಟು ಜೇನುತುಪ್ಪವನ್ನು ಸೇರಿಸಿಕೊಳ್ಳಬೇಕು ಮತ್ತು ಕೊನೆಯದಾಗಿ ಈ ಒಂದು ಫೇಸ್ ಮಾಸ್ಕ್ಗೆ ನಿಂಬೆ ಹಣ್ಣನ್ನು ಸಹ ಸೇರಿಸಿಕೊಳ್ಳಬೇಕು. ಈ ರೀತಿ ಸೇರಿಸಿಕೊಂಡಂತಹ ಈ ಎಲ್ಲ ಒಂದು ಮಿಶ್ರಣವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಖದ ಎಲ್ಲ ಭಾಗಕ್ಕೂ ಸಮ ಪ್ರಮಾಣದಲ್ಲಿ ಫೇಸ್ ಪ್ಯಾಕ್ ಆಗಿ ಮಾಡಿಕೊಳ್ಳಬೇಕು. ಈ ರೀತಿ ಮನೆಯಲ್ಲಿ ಸಿಗುವಂತಹ ಈ ಒಂದು ಕಾಫಿ ಪೌಡರ್ ಅನ್ನು ಬಳಸಿಕೊಂಡು ಮುಖದ ಅಂದವನ್ನು ಹೆಚ್ಚಿಸಿಕೊಳ್ಳಲು ಒಂದು ಕ್ಲೀನಪ್ ಅನ್ನು ಮನೆಯಲ್ಲಿಯೇ ಮಾಡಿಕೊಳ್ಳಬಹುದು. ಇದರಲ್ಲಿ ಬರುವಂತಹ ಕ್ಲೆನ್ಸಿಂಗ್ ಮತ್ತು ಸ್ಕ್ರಬ್ಬಿಂಗ್ ಮತ್ತು ಫೇಸ್ ಪ್ಯಾಕ್, ಈ 3 ಹಂತಗಳನ್ನು ಮನೆಯಲ್ಲಿ ಮಾಡಿಕೊಳ್ಳುವುದರಿಂದ ಡೆಡ್ ಸ್ಕಿನ್ಗಳನ್ನು ತೊಲಗಿಸಬಹುದು. ಅದೇ ರೀತಿ ಮುಖದಲ್ಲಿ ಹೊಸ ಚರ್ಮವು ಬರುವಂತೆ ಮಾಡಿಕೊಳ್ಳಬಹುದು ಮತ್ತು ಕೊನೆಯದಾಗಿ ಮಾಡಿಕೊಳ್ಳುವಂತಹ ಫೇಸ್ ಪ್ಯಾಕ್ನಿಂದ ನಮ್ಮ ಮುಖದ ಅಂದವನ್ನು ಹೆಚ್ಚಿಸಿಕೊಳ್ಳಬಹುದು. ಕಾಫಿಯಲ್ಲಿ ಚರ್ಮವನ್ನು ರಕ್ಷಿಸುವಂತಹ ಅನೇಕ ಲವಣಾಂಶಗಳು ಕೂಡಿದ್ದು ಕಾಫಿಯು ನಮ್ಮ ಮುಖದ ಮೇಲೆ ಒಳ್ಳೆಯ ಮೃದುತ್ವವನ್ನು ಕೊಟ್ಟು ಮತ್ತು ಚರ್ಮವು ಹೊಳೆಯುವಂತೆ ಮಾಡುತ್ತದೆ. ಅದೇ ರೀತಿ ನಿಂಬೆಹಣ್ಣು, ಮೊಸರು, ಜೇನುತುಪ್ಪ ಇವು ಎಲ್ಲವೂ ಸೇರಿ ನಮ್ಮ ಚರ್ಮದ ಆಳವಾಗಿ ಇಳಿದು ಓಪನ್ ಪೋರ್ಸ್ ಮೂಲಕ ಹೋಗಿ ನಮ್ಮ ಚರ್ಮಕ್ಕೆ ಹೈಡ್ರೇಟ್ ಮಾಡಿ ಮಾಯಿಶ್ಚರೈಸಿಂಗ್ ಅನ್ನು ಮಾಡಿ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ. ಇದು ನೈಸರ್ಗಿಕವಾದಂತಹ ವಿಧಾನದಲ್ಲಿ ನಾವು ಒಂದು ಕ್ಲೀನಪ್ ಅನ್ನು ಮಾಡಿಕೊಳ್ಳುವುದರ ಮೂಲಕ ಮನೆಯಲ್ಲಿಯೇ ನಮ್ಮ ಅಂದವನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ. ಈ ಒಂದು ಫೇಸ್ ಪ್ಯಾಕ್ ಅನ್ನು 15 ರಿಂದ 20 ನಿಮಿಷಗಳ ಕಾಲ ಬಿಟ್ಟು ತೆಗೆಯಬೇಕು. ಈ ರೀತಿ ಮಾಡಿಕೊಂಡಂತಹ ಫೇಸ್ ಪ್ಯಾಕ್ ನಮಗೆ ಕ್ಷಣದಲ್ಲಿಯೇ ಅದರ ಲಕ್ಷಣವನ್ನು ತೋರುತ್ತದೆ. ಮುಖವನ್ನು ಅಂದವಾಗಿ ಹೊಳೆಯುವಂತೆ ನೈಸರ್ಗಿಕವಾಗಿ ಹೊಳಪನ್ನು ಹೆಚ್ಚಿಸಿಕೊಡುತ್ತದೆ. ಈ ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ.